ನಮ್ಮ ಈ ಬ್ಯುಸಿ ಲೈಫಲ್ಲಿ ಎಷ್ಟೇ ಕೆಲಸಗಳು ಕಾರ್ಯಗಳಿದ್ರೂ ಲೈಫ್ ಮೇಲೆ ಕಂಪ್ಲೇಂಟ್ ಮಾಡೋದನ್ನು ಮಾತ್ರ ನಾವು ಯಾರೂ ಮರೆಯೋದೇ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ. ಈ ಥರ ಕಂಪ್ಲೇಂಟ್ ಮಾಡುವಾಗ ನಮ್ಮಲ್ಲಿರುವಂಥ ಬ್ಲೆಸ್ಸಿಂಗ್ಸ್ನ ನಾವು ಮರ್ತೇ ಹೋಗ್ಬಿಟ್ಟಿರ್ತೀವಿ. ವಾಪಸ್ ಹೋಗೋದಕ್ಕೆ ಮನೆ ಇರ್ಬೋದು, ಪ್ರೀತಿ ಮಾಡೋದಕ್ಕೆ ಫ್ಯಾಮ್ಲಿ ಇರ್ಬೋದು, ಅಥವಾ ಪ್ಲೇಟ್ ಮೇಲೆ ಇರುವಂಥ ಊಟ, ಅಥವಾ ನಮ್ಮ ನಾರ್ಮಲ್ ಬೋರಿಂಗ್ ಟೈರಿಂಗ್ ಡೇ ಅಂತ ನಾವೇನು ಹೇಳ್ತೀವಲ್ಲ, ಇದೆಲ್ಲನೂ ಬೇರೆಯವ್ರ ಲೈಫ ಒಂದು ದೊಡ್ಡ ಕನಸಾಗಿರುತ್ತೆ. ನಾವು ಯಾವತ್ತೂ ನಮ್ಮಲ್ಲಿರುವಂಥ ಬ್ಲೆಸ್ಸಿಂಗ್ಸ್ ಬಗ್ಗೆನೇ ಮಾತಾಡುವಂಥ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಲೈಫ್ ಪರ್ಫೆಕ್ಟ್ ಆಗಿದೆ ಅಂತಲ್ಲ, ಎಷ್ಟೇ ಇಂಪರ್ಫೆಕ್ಟ್ ಆಗಿದ್ದರೂ, ಎಷ್ಟೇ ಏರುಪೇರುಗಳಿದ್ರೂ ನಮ್ಮಲ್ಲಿರುವಂಥ ಬ್ಲೆಸ್ಸಿಂಗ್ಸ್ನ ನಾವು ಮಾತಾಡ್ತಾ ಬಂದರೆ, ಅದ್ರ ಬಗ್ಗೆ ಅಪ್ರಿಷಿಯೇಟ್ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡ್ರೆ ಲೈಫ್ ತುಂಬಾ ಬೇರೆ ರೀತಿಯಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ. ಶಿಫ್ಟ್ ಯುವರ್ ಮೈಂಡ್ ಸೆಟ್, ದ ವರ್ಲ್ಡ್ ಆಲ್ಸೋ ಶಿಫ್ಟ್ಸ್ ವಿತ್ ಯು. ವೆಲ್ಕಮ್ ಟು ಡೇ 33 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ಮೆನು ಏನು ಅಂತ ನೋಡೋಣವಾ? ತರಕಾರಿ ಕಾರ್ನ್ ಎಲ್ಲ ಬಳಸ್ಕೊಂಡು ಪಲಾವ್ನ ಪ್ರಿಪೇರ್ ಮಾಡಿದ್ದೀನಿ. ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ರಾಗಿ ರೊಟ್ಟಿನ ಪ್ರಿಪೇರ್ ಮಾಡಿದ್ದೀನಿ. ಪಲ್ಯಕ್ಕೆ ಅಂತ ಸೋಯಾ, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಜಸ್ಟ್ ಪೌಡರ್ನ ಉದುರಿಸಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬನಾನ ಇತ್ತು ಅಂತ ರಸಾಯನ ಕೂಡ ಪ್ರಿಪೇರ್ ಮಾಡಿ ಫ್ರೂಟ್ಗೆ ಅಂತ ಪಪಾಯನ ಕ್ಯಾರಿ ಮಾಡಿದ್ದೀವಿ. ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಬೇಗ ಬೇಗ ರೆಡಿಯಾಗಿ ಕೆಲಸಕ್ಕೆ ಹೋಗಿ ಸಾಕಷ್ಟು ಕೆಲಸ ಇತ್ತು ಇವತ್ತಂತೂ. ಎಲ್ಲ ಕೆಲಸ ಆನ್ ಟೈಮ್ ಮುಗಿಸ್ಕೊಂಡು ಬರಬೇಕಾದ್ರೆ ಎಳ್ನೀರನ್ನ ಕುಡ್ಕೊಂಡು ಮನೆಗೆ ರೀಚ್ ಆದೆ. ಈ ಥರ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಮನೇಲಿ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಯೂಶ್ವಲಾಗೆ ನಾನು ಕಡಲೆಪುರಿ ಒಗ್ಗರಣೆನ ಮಾಡ್ಕೊತಾ ಇರ್ತೀನಿ. ಸೊ ಇವತ್ತು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಕಡಲೆಪುರಿ ಒಗ್ಗರಣೆನ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾಡ್ತಾರೆ. ನಮಗೆ ಏನು ಕನ್ವೀನಿಯೆಂಟ್ ಇತ್ತು, ಮನೇಲಿ ಏನು ಅವೈಲೇಬಲ್ ಇತ್ತು, ಅದನ್ನು ನೋಡಿಕೊಂಡೆ ಪುಟ ನನಗೆ ಮಾಡಿಕೊಡ್ತಾಯಿದ್ರು. ಸೊ ಒಂದು ಕಡೆ ಇದನ್ನು ನಡೀತಾ ಇದ್ದರೆ ಇನ್ನೊಂದು ಕಡೆ ನಾನು ಪಾತ್ರೆ ತೊಳ್ಕೊಂಡು ನೆಕ್ಸ್ಟ್ ಡೇಗೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಸೊ ಮನೇಲಿ ಇದ್ದಾರೆ ಈ ಥರ ಅಂತ ಅಂದಾಗ ತುಂಬಾ ಈಸಿ ಅಂತ ಅನಿಸುತ್ತೆ. ಬೇಗ ಬೇಗ ಕೆಲಸ ಆಗುತ್ತೆ ಆ್ಯಂಡ್ ಸಾಕಷ್ಟು ಫ್ರೀ ಟೈಮ್ ಸಿಗುತ್ತೆ. ಫೈನಲಿ ಕಡಲೆಪುರಿ ಒಗ್ಗರಣೆ ಮುಗೀತು. ಅದನ್ನು ಆರೋದಕ್ಕೆ ಬಿಟ್ಟು ಡಿನ್ನರ್ಗೆ ಅಂತ ನಾನು ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಬಿಕಾಸ್ ಸರ್ಪ್ರೈಸಿಂಗ್ಲಿ ಅಮ್ಮ ಇವತ್ತು ಮಟನ್ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು. ಅದಕ್ಕೆ ದೋಸೆ ಮಾತ್ರನೇ ಪ್ರಿಪೇರ್ ಮಾಡ್ಕೊಂಡ್ವಿ. ಸೊ ದೋಸೆ, ಮಟನ್ ಸಾಂಬಾರು, ಸಲಾಡ್ ಇದಾಗಿತ್ತು ಇವತ್ತಿನ ನಮ್ಮ ಡಿನ್ನರ್. ಆಲ್ಮೋಸ್ಟ್ 7:30ಗೆ ಡಿನ್ನರ್ ಕಂಪ್ಲೀಟ್ ಆಗಿತ್ತು. ಸೊ ಸಾಕಷ್ಟು ಟೈಮ್ ಅವೈಲೇಬಲ್ ಇತ್ತು ನನಗೆ. ಸೊ ಬೇಗ ಬೇಗ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಇನ್ನು ನಾಳೆಗೆ ಬೇಕಾಗುವಂಥ ಪ್ರಿಪರೇಷನ್ಸ್ ಎಲ್ಲನೂ ಮಾಡ್ಕೊತ ಟಿ ವಿ ನೋಡ್ತಾ ಮೀ ಟೈಮ್ನ ಸ್ಪೆಂಡ್ ಮಾಡಿಕೊಂಡೆ. ಈ ವೀಕ್ ಕಂಪ್ಲೀಟ್ ಮೆನು ಮೇಲೆಟ್ ಆಗಿರೋದ್ರಿಂದ ಹಿಂದಿನ ದಿನವೇ ನಾನು ಅದನ್ನು ವಾಶ್ ಮಾಡಿ ನೆನೆಸಿಟ್ಕೊಂಡಿರ್ತೀನಿ. ಎಲ್ಲ ಪ್ರಿಪ್ರೇಷನ್ಸ್ ಮುಗೀತು. ಇದಾಗಿತ್ತು ಇವತ್ತಿನ ನನ್ನ ದಿನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.